ಹುದ್ದೆ ವಿಚಾರದಲ್ಲಿ ಶಿವಾನಂದ ಪಾಟೀಲ್ ಮತ್ತು ತಮ್ಮ ಮಧ್ಯೆ ಟಾಕ್ವಾರ್ ನಡೆದಿದೆ. ನಾನು ನಿನ್ನೆನೇ ಬೆಂಗಳೂರಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಪದೇ ಪದೇ ನಾನು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಬಯಸೋದಿಲ್ಲ. ನಿನ್ನೆ ಪೂರ್ತಿ ನಮ್ಮದೇ ಇದೆಯಲ್ಲ, ಫುಲ್ ಗಣೇಶ ಚತುರ್ಥಿ ನಮ್ಮದೇ ಆಗಿದೆ. ನಿನ್ನೆ ಫುಲ್ ಕೊಟ್ಟಿದ್ದೀನಿ ಸ್ಟೇಟ್ಮೆಂಟು. ಇಷ್ಟೇ ಹೇಳ್ತೀನಿ, ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳಕ್ಕೆ ಬಯಸ್ತೇನೆ. ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅತ್ಯಂತ ಸ್ಪಷ್ಟವಾಗಿ ಹೇಳ್ತೀನಿ. ಈ ಮೂಢ ಹಗರಣ ಗಿಂಡ ಏನೂ ಕೂಡ ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಅಲ್ಲಿ ಅದರಲ್ಲಿ ಹುರುಳು ಇಲ್ಲ, ಅದರಲ್ಲಿ ಅವ್ರ ಪಾತ್ರನೂ ಇಲ್ಲ. ಯಾರಾದರೂ ತಿಳ್ಕೊಂಡಿದ್ರೆ ಈ ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯನವ್ರಿಗೆ ಹಾಗೆ ಆಗ್ತದೆ ಹಿಂಗೆ ಆಗ್ತದೆ ಅಂತೇಳಿ ನೀವು ಮಾಧ್ಯಮದಲ್ಲಿ ಇವ್ರ ಮಾತು ಕೇಳಿ ಹಾಕ್ತಿರ್ತೀರಿ. ಅದು ಯಾವುದೂ ಆಗೋದಿಲ್ಲ. ನ್ಯಾಯದಲ್ಲಿ ನಿಶ್ಚಿತವಾಗಿಯೂ ಕೂಡ ಸಿದ್ದರಾಮಯ್ಯನವ್ರ ಪರವಾಗಿಯೇ ಆಗ್ತದೆ, ನ್ಯಾಯ ಸಿಗ್ತದೆ. ಆವಾಗ ಈ BJPಯವರು ಪಶ್ಚಾತ್ತಾಪ ಪಡುವಂಥ ಪ್ರಶ್ನೆ ಹೇಳಿದ್ದೆ ನಾನು ಬರ್ತದೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅದ್ರಾಗ ಯಾವುದೂ ಸಂಶಯ ಬೇಡ, ಸ್ಪಷ್ಟವಾಗಿ. ಮತ್ತು ನಾವು ಎಲ್ಲರೂ ನ್ಯೂಸ್ ಹೇಳ್ತೀನಿ, ಎಲ್ಲರೂ ನಾವು ಸಿದ್ದರಾಮಯ್ಯ ಜೊತೆಗಿದ್ದೀವಿ. ಕ್ಯಾಬಿನೆಟ್ಟಲ್ಲಿ ನಿರ್ಣಯ ಮಾಡಿದ್ದೀವಿ. AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಹಿಡ್ಕೊಂಡು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಂತ್ರಿಗಳು, ಶಾಸಕರು, ಪಕ್ಷದ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು ಸಿದ್ದರಾಮಯ್ಯನವ್ರ ಬೆನ್ನಿಗೆ ನಾವು ಇದ್ದೀವಿ. ಹೀಗಾಗಿ ಆ ಒಂದು ವಿಚಾರದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಪಕ್ಷ ಡೆಲ್ಲಿಗೆ ಹೋಗ್ಬಾರ್ದಂತಿದೆ. ನಾನು ನಾಡ್ದು ಡೆಲ್ಲಿಗೆ ಹೋಗ್ತಾಯಿದ್ದೀನಿ. ಯಾಕೆ ಹೋಗ್ತಾಯಿದ್ದೀನಿ ಅಂದರೆ ನಾನು ಕೆಲವೊಂದು ನಮ್ಮ ಕೇಂದ್ರ ಸಚಿವರನ್ನ ಭೇಟಿಯಾಗಿ ಹೋಗ್ತಾಯಿದ್ದೀನಿ. ಅದರ ನಂತರ ಅಂಬಾಸಿಡರ್ಸ್ ಭೇಟಿ ಆಗೋದಿದೆ. ತಪ್ಪೇನು ಒಬ್ಬರು ಡೆಲ್ಲಿಗೆ ಹೋಗ್ತಿರ್ತಾರೆ, ಪಕ್ಷದ ವರಿಷ್ಠರನ್ನ ಭೇಟಿಯಾಗಿ ಆಗ್ತಿರ್ತಾರೆ. ಏನು ತಪ್ಪಿದೆ ಅದರಲ್ಲಿ? ಲಕ್ಷ್ಮಣ ಸವದಿ ಅವರು ಇವತ್ತು ಸತೀಶ್ ಜಾರಕಿಹೊಳಿ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಅವರು ನೋಡಿ, ಯಾರೇ ಇರಲಿ, ಸತೀಶ್ ಜಾರಕಿಹೊಳಿ ಇರಲಿ, MB ಪಾಟೀಲ್ ಇರಲಿ, ಮತ್ತೊಬ್ಬರಿರಲಿ, ಇವತ್ತು ನಮ್ಮ ರಾಜ್ಯದಲ್ಲಿ CM ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿ ಇದ್ದಾರೆ. ಶಿವಾನಂದ ಪಾಟೀಲ್ ಹೇಳಿಲ್ಲ, ಆದರೆ ಅವ್ರಿಗಿಂತ ಸೀನಿಯರ್ ಇದ್ದಾರೆ ಅಂತ ಹೇಳಿದ್ದೀನಿ. ನೋಡಿ, ನಾನು ಹೇಳ್ತೀನಿ ಕೇಳಿ. ನಾನು ಪದೇ ನೀನು ಉತ್ತರ ಕೊಟ್ಟಿದ್ದೀನಿ ಇದಕ್ಕೆ. MB ಪಾಟೀಲ್ಕಿಂತ ಸೀನಿಯರ್ ಯಾರಾದಿದ್ರೆ ಇವತ್ತೊಂದು ದಿವಸ ನಾನು DK ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿಗಿಂತ ನಾನು ಸೀನಿಯರ್ ಇದ್ದೀನಿ. ಪರಮೇಶ್ವರು, ನಾವೆಲ್ಲ ಒಂದೇ ಇದರಲ್ಲಿದ್ದೀವಿ. ನಾನು MB ಪಾಟೀಲ್ಕಿಂತ ಸೀನಿಯರ್ ಅಂದಾಗ DK ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಎಲ್ಲರಿಗಿಂತ ಸೀನಿಯರ್ ಆದಂಗೆ ಆಯ್ತು. ಅವ್ರು ಯಾರೇ ಇದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರದಾರ, ಸಿದ್ದರಾಮಯ್ಯವ್ರದಾರ, ನಮಗಿಂತ ಸೀನಿಯರ್ಸ್. ಆರ್ ದೇಶಪಾಂಡೆ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭ ಬಂದಾಗ ಈಗ ಇಲ್ಲ, ಈಗ ಕುರ್ಚಿ ಖಾಲಿ ಇಲ್ಲ.